ಮೀನ್ ಫ್ರೈ ಗಮ್ ಅಂತ ಇದೆ. ಅಜ್ಜಿ ಹೇಳ್ಕೊಟ್ಟಂಗೆ ಖಾರ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ದೀನಿ. ಹುಡುಗರು ಮಾತ್ರ ಒಂದೆರಡು ಖಾರ ಕಮ್ಮಿ ಹಾಕಿದ್ದೀನಿ. ಚೆನ್ನಾಗಿ ತಿಂದಿ ನನ್ನ ಮಕ್ಕಳು. ಅಮ್ಮ ಆಯ್ತಾ ಮೀನು? ಗಮ್ ಅಂತ ಇದೆ, ತಡ್ಕೊಳಕ್ಕಾಗ್ತಿಲ್ಲ ವಾಸನೆ. ಆಯ್ತಾಯ್ತು ಇರು ಲಕ್ಷ್ಮಿ, ಬಂದೆ ಆಗೋಯ್ತು. ಲಾಸ್ಟ್ ಮಾಡ್ತಿದ್ದೀನಿ ಮೀನ್ ಫ್ರೈ. ಒಂದೇ ಒಂದಿದೆ ಇರಮ್ಮ. ಬಂದೆ ಇರು, ಕುತ್ಕೊಂಡಿರಿ, ಬಂದೆ. ಅಬ್ಬಬ್ಬಾ, ಏನು ನನ್ನ ಮಕ್ಳಿಗೆ ಮೀನಂದ್ರೆ ಇಷ್ಟೊಂದು ಇಷ್ಟ ಅಂತ ನನಗೆ ಗೊತ್ತಿದ್ದಿದ್ರೆ ಎಷ್ಟು ಮೀನುಗಳನ್ನ ಮಾಡಿಬಿಡ್ತಿದ್ನೋ. ಮುಂಚೆಗೆಲ್ಲ ಮಾಡೋಕ್ಕೆ ಅವಕಾಶನೇ ಇರಲಿಲ್ಲ. ಇನ್ಮೇಲೆ ಚೆನ್ನಾಗಿ ತಿನ್ನಲಿ. ಮೀನು ತಿಂದರೆ ಮಕ್ಕಳು ಬುದ್ಧಿ ಚುರುಕಾಗುತ್ತಂತೆ. ಫ್ರೆಂಡ್ಸ್, ಇದು ನೋಡಿ ನಮ್ಮ ಹೊಲದಲ್ಲಿ ಕಟ್ಕೊಂಡಿರೋ ಪುಟ್ಟ ಗೂಡು. ಈ ನಮ್ಮ ಸ್ಟೋರಿನಲ್ಲಿ ಹೊಸ ಮನೆ ಕಟ್ಟಿಸ್ತಾ ಇದ್ದೀವಲ್ಲ, ಹಾಗಾಗಿ ತೋಟದಲ್ಲೇ ಒಂದು ಚಿಕ್ಕ ಮಣ್ಣಿನ ಮನೆ ಕಟ್ಕೊಂಡಿದ್ದೀವಿ. ಹೇಗಿದೆ ನಮ್ಮ ಪುಟ್ಟ ಗೂಡು? ಕಮೆಂಟ್ಸ್ ಮಾಡಿ. ಈ ಸ್ಟೋರಿನ ನಾನು ರಾತ್ರಿನೇ ಹಾಕಬೇಕಿತ್ತು, ಆದರೆ ರಾತ್ರಿ ಅರ್ಧಂಬರ್ಧ ಆಗ್ಬಿಟ್ಟಿತ್ತು ಎಡಿಟಿಂಗ್ ಮಾಡೋದೆಲ್ಲ. ಹಾಗಾಗಿ ಇವಾಗ ಹಾಕ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಬನ್ನಿ ಸ್ಟೋರಿ ಕಂಟಿನ್ಯೂ ಮಾಡೋಣ. ಅಮ್ಮ ಹಾಂ ಬಂದೆ ಆಗೋಯ್ತು. ಯಾಕಮ್ಮ ಇಷ್ಟೊತ್ತು? ಮಾಡಬಾರ್ದ ಲಕ್ಷ್ಮಿ, ಅದು ಬೇಯಬಾರ್ದ ಇಡು. ನೋಡವ, ಹುಡುಗರು ಮೀನಂದ್ರೆ ಎಷ್ಟು ಆಸೆ ಪಡ್ತವ್ರೆ. ಅವಳಿಂದ ಒಂದೇ ಗೋಳು, ಮೀನು 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 ಅಂತ. ಅಮ್ಮ ನೀನು ಮಾಡ್ತಿರೋ ಮೀನು ವಾಸನೆ ಗಮ್ ಅಂತಿದೆ. ಕೊಡಮ್ಮ ನಮಗೆ, ಬೇಗ ತಿಂದು ಖಾಲಿ ಮಾಡಿಬಿಡ್ತೀನಿ ನಾನಂತೂ. ಆಯ್ತಿರಪ್ಪ, ಎಲ್ಲ ನಿಮಗೇನೆ, ನಿಮಗೋಸ್ಕರನೇ ತಗೊಂಡಿದ್ದು. ಕುತ್ಕೊಳ್ಳಿ ಎಲ್ಲ. ಅಮ್ಮ ಏನು ರುಚಿದೆ ಗೊತ್ತಾ ಮೀನು? ಅಮ್ಮ ಸಕ್ಕತ್ತಾಗಿದೆ ಅಮ್ಮ. ಹುಳಿಯಾಗಿ ಖಾರವಾಗಿದೆ. ಡೈಲಿ ಇದೇ ಮಾಡ್ಕೊಡಮ್ಮ. ಕೃಷ್ಣ, ಪ್ರತಿದಿನ ಇದೇ ಮಾಡೋಕ್ಕಾಗುತ್ತೇನೋ? ಮೀನವ್ರು ಬರಬೇಕಲ್ಲ. ಪ್ರತಿದಿನ ತಿನ್ನೋದು ಒಳ್ಳೇದಲ್ಲ, ಆರೋಗ್ಯಕ್ಕೆ ಒಳ್ಳೇದು ಅಲ್ಲ. ವಾರಕ್ಕೊಂದ್ಸರಿ ಮಾಡ್ಕೊಡ್ತೀನಿ. ನೀನು ಜೈವಾ, ಇನ್ನೊಂದ್ಸತಿ ಒಂದು 4-5 kg ತಗೊಬಿಡ. ಸುಮ್ಮನಿರು, ಹುಡುಗರು ಚೆನ್ನಾಗಿ ತಿನ್ಲಿ. ವಾರಕ್ಕೊಂದ್ಸತಿ ಮಾಡಿ ಕೊಡು, ಒಳ್ಳೇದು. ಮಕ್ಕಳು ತಿಂದರೆ ಒಳ್ಳೇದು ಕಣವ. ಮಕ್ಕಳಂತಲ್ಲ, ದೊಡ್ಡವ್ರು ತಿಂದರೂ ಒಳ್ಳೇದೇ. ಬುದ್ಧಿ ಚುರುಕಾಗ್ತದೆ ಅಂತ ಅಂತಿದ್ರಪ್ಪ ಆಗಿನ ಕಾಲದಾಗೆ. ತಿನ್ನಂತಾಗ. ಆಯ್ತು ಹೇಳಿ ಅಮ್ಮ, ತಗೊಂಡ್ರೆ ಆಯಿತು. ಅವ್ರಿಗೆ ಹೇಳಿದ್ದೀನಲ್ಲ, ವಾರ ಬಂದ್ಬಿಡಿ ತಗೊಂಡು ಅಂತ. ತಗೊಳ್ಳೋಣ ಹೇಳಿ ಅಮ್ಮ. ಮನೆ ನಾವು ಸರಿ ತೋರಿಸ್ಕೊಟ್ಬಿಡೋಣ, ಮನೆ ತಕ್ಕೆ ಬಂದು ಕೊಡ್ಲಿ ಬೇಕಾರೆ. ಹಾಗೆ ಮಾಡೋಣ ಹೇಳಿ ಅಮ್ಮ. ಅಮ್ಮ ಮನೆ ಅಂತೂ ತುಂಬ ಚೆನ್ನಾಗಿದೆಯಮ್ಮ. ಹೆಂಗಮ್ಮ ಇಷ್ಟು ಚೆನ್ನಾಗಿ ಕಟ್ಕೊಟ್ರಿ? ಮಣ್ಣಿನ ಮನೆ ಕಡಪ್ಪ. ಅಜ್ಜಿ ಸಹಾಯ ಇಲ್ಲದೆ ಇವೆಲ್ಲ ಮಾಡೋಕ್ಕಾಗ್ತಿತ್ತ ನಾನು? ಜಾಸ್ತಿ ಶ್ರಮ ಪಟ್ಟಿರೋದು ಅಜ್ಜಿನೇ. ನಂದೇನು ಬಿಡವ, ಅವಾಗೆಲ್ಲ ನಾವು ಇದೇ ಥರ ಗಾರೆ ಕೆಲಸ ಮಾಡ್ತಿದ್ದೆ ನಾನು. ಅದಕ್ಕೇನೆ ನನಗೂ ಒಂದು ಐಡಿಯಾ. ಹಿಂಗೆ ಮಾಡಿದ್ರೆ ಹಿಂಗೆ ಗಟ್ಟಿಗಿರ್ತದೆ, ಗೋಡೆ ಗಟ್ಟಿಗಿರ್ಬೇಕಾದ್ರೆ ಏನು ಮಾಡಬೇಕು, ಮನೆ ಒಳಗಡೆ ನೆಲ ಹೆಂಗಿರಬೇಕು, ಇದೆಲ್ಲ ಆಗಿನ ಕಾಲದಲ್ಲಿ ಹಿಂಗೆ ಅಲ್ವ ಇದ್ದಿದ್ದು ಮನೆಗಳು. ಅದಕ್ಕೆ ಈಗೀಗ ಎಂಥದ್ದು RCC ಮನೆ, ಮೋಲ್ಡ್ ಮನೆ ಬಂದವೆ. ಅವಾಗೆಲ್ಲ ಗುಡಿಸ್ದಲ್ವೇ ನಾವು ಇದ್ದಿದ್ದು. ನಾವೇ ಕಟ್ಕೊತಿದ್ವಿ. ಕಟ್ಟಿಬಿಟ್ಟು ಈ ಥರ ರಂಗೋಲಿ ಬಿಟ್ಟು ಗೋಡೆ ಮೇಲೆಲ್ಲ ಎಷ್ಟು ಚಂದ ಕಾಣ್ತಿದ್ದು ಗೊತ್ತಾ? ಚಿಕ್ಕ ಮನೆ ಆದ್ರೂ ಮನೆ ತುಂಬ ಜನ, ಮನೆ ಕಳಕ್ಕೆ ಜಾಗ ಇರ್ತಿರ್ಲಿಲ್ಲ. ಆಚೆಗಡೆ ಮನೆ ಕತ್ತಿದ್ರು, ಕೆಲವರು ಹಿಂಗೆ ಚಾಪೆ ಹಾಸ್ಕೊಂಡು. ಆಗಿನ ಕಾಲದಂಗೆ ನೆನಪು ಬಂತು. ಅದಕ್ಕೆ ಈಚೆಗಡೆ ಒಂದು ಚಾಪೆ ಹಾಸ್ಬಿಟ್ಟು ಮನೆ ಒಳಗಡೆ ಪುಟ್ಟದೊಂದು ಅಡುಗೆ ಮನೆ ಮಾಡಿದ್ವಿ. ಅಡುಗೆ ಮಾಡೋಕ್ಕೆ ಒಳಗಡೆ ಇರಬೇಕು, ಯಾಕಂದರೆ ಗಾಳಿ ಮಳೆ ಇವೆಲ್ಲ ಇರ್ತಾವಲ್ಲ, ಅವ ಅಡುಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ಅಡುಗೆ ಮನೆ ಮಾತ್ರ ಮನೆ ಒಳಗಿರೋದು. ಇನ್ನು ಆಚೆಗಡೆನೇ ಮಲ್ಕೋತಿದ್ವಿ. ಮಳೆ ಗಿಳೆ ಬಂದರೆ ಒಳಗಡೆ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಮನಿಕೊಂಡ್ರೆ ಆಯಿತು. ಹೌದಮ್ಮ, ನೀವು ಹೇಳೋದು ನಿಜ. ಮನೆ ಚಿಕ್ಕದಾದ್ರೂ ಮನಸ್ಸು ದೊಡ್ಡದಿರಬೇಕು, ಮನೆ ತುಂಬ ಜನ ಇರಬೇಕು, ಮಕ್ಕಳಿರಬೇಕು. ಆಗಿನ ಕಾಲದಲ್ಲಿ ಎಷ್ಟು ಪ್ರೀತಿ ವಿಶ್ವಾಸ ಇತ್ತು. ಇವಾಗಿನೇನವ ಪುಟ್ಟ ಮನೆ ತುಂಬ ಮಕ್ಕಳು ಅವರಲ್ಲ. ಇದಕ್ಕಿಂತ ಬೇಕಾ ಹೇಳೋ ಪುಣ್ಯ? ನಮ್ದೊಂಥರ ಪುಣ್ಯ ಬಿಡು. ಈ ನನ್ನ ಮೊಮ್ಮಕ್ಕಳು ಭಾರಿ ಕಿಲಾಡಿ ಅವರೇ ನೋಡು. ಅಡುಗೆ ಮನೇಲಿ ಹಿಂಗೆ ಮಾಡಜ್ಜಿ ಒಲೆನಾ, ಹಂಗೆ ಮಾಡಜ್ಜಿ ಒಲೆನಾ, ಹಿಂಗೆ ಕಟ್ಟು ಹಂಗೆ ಕಟ್ಟು ಅಂತ ನನಗೇ ಬುದ್ಧಿ ಹೇಳ್ತಾವಿವು. ಹೌದೇನಮ್ಮ? ಅದೆಲ್ಲಿ ನೋಡ್ಕೊ ಬಂದ್ವು. ಎಲ್ಲಿ ನೋಡ್ಕೊ ಬಂದ್ರಿ ಮಹಾ? ಅಮ್ಮ, ಅಕ್ಕ ನಾನು ಬರುವಾಗ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ವಿ. ಫ್ರೆಂಡ್ ಮನೆಗ? ಯಾವಾಗ? ಹೌದೇನೆ ಲಕ್ಷ್ಮಿ? ಹ್ಞೂನಮ್ಮ, ತುಂಬ ಬಲವಂತ ಮಾಡಲು ಸುಮ್ಮನೆ ಹೋಗಿದ್ದೆ. ಅಲ್ಲಿ ಅವ್ರ ಮನೇಲಿ ಅಡುಗೆ ಮನೆ ಹಿಂಗೆ ಇತ್ತಮ್ಮ. ಆದರೆ ಮಣ್ಣಿನ ಥರ ಇರಲಿಲ್ಲ. ಆದರೆ ನಂಗೆ ಇಷ್ಟ ಆಯಿತು. ಅದಕ್ಕೆ ಅಜ್ಜಿಗೆ ಹೇಳ್ದೆ ಹಿಂಗೆ ಮಾಡಿ ಅಂತ. ನಮ್ದು ಇವಾಗ ಎಷ್ಟು ಚೆನ್ನಾಗಿದೆ ಅಡುಗೆ ಮನೆ. ಲಕ್ಷ್ಮಿ, ಮಹಾಲಕ್ಷ್ಮಿ, ಹಂಗೆಲ್ಲ ಹೋಗ್ಬಾರ್ದು ಇನ್ನೊಬ್ಬರ ಮನೆಗೆ. ಅವ್ರ ಮನೇಲಿ ಹೆಂಗಿರುತ್ತೋ ಏನೋ. ಏನು ಬಿಡವ, ಹೋದ್ರೋಗ್ಲಿ ಮಕ್ಕಳು, ಹೋಗಿ ಬರಲಿ ಬಿಡು. ಏನೀಗ ಮನೆಯಲ್ಲೇ ಕೂಡಾಕೊಂಡು ಕಟ್ಟಾಕೊಂಡು ಇರೋಕ್ಕಾಗ್ತದಾ? ಹೋಗೋ ವಯಸ್ಸಲ್ಲಿ ಹೋಗ್ಲಿ. ಚಿಕ್ಕ ಮಕ್ಕಳು, ಅವ್ರಿಗೂ ಆಸೆ ಇರ್ತದೆ. ಅವ್ರ ಫ್ರೆಂಡ್ ಕರೆದ್ರಂತೆ ಹೋಗೋರಪ್ಪ, ಹೋಗ್ಲಿ ಬಿಡು. ಅಮ್ಮ ಅಷ್ಟೇ ಅಲ್ಲ, ನನ್ನ ಫ್ರೆಂಡು ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದಾಳೆ. ಇವತ್ತು ಬೇಡ, ನಮ್ಮ ಮನೆ ಹೊಡಿತಾ ಇದ್ದಾರೆ, ಅದಕ್ಕೆ ನಾಳೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಅವಳಿಗೆ. ಹೌದಾ? ಸರಿ ಆಯಿತು, ಕರ್ಕೊಂಬಾರಪ್ಪ. ಕರ್ಕೊಬರ್ಲಿ, ಸುಮ್ಮನೆ ಆಟ ಆಡಲಿ. ಮನೆ ಆಚೆಗಡೆ ಎಷ್ಟು ದೊಡ್ಡದಾಗಿ ಜಾಗ ಐತೆ, ಇಲ್ಲಿ ಆಡ್ತಾರೆ ಮಕ್ಕಳು. ಇಲ್ಲೇನು ಆಚೆಗಡೆ ಜಾಗ ಮಸ್ತಾಗೈತೆ, ಏನು ಬೇಕಾದ್ರೆ ಆಟ ಆಡ್ಬೋದು. ಮರ ಐತೆ, ಮರತ ಕೂತ್ಕೊಂಡು ಆಟ ಆಡ್ಬೋದು. ಮಣ್ಣು ಐತೆ ಸುತ್ತ, ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದೀನಿ ನಾನು.
ಎಲ್ಲಾನು ಆಟ ಆಡ್ಕೊಳ್ಳಿತ್ತಾಗ ಮನೆ ಒಳಗಡೆ ಜಾಗ ಇಲ್ಲ ಅಂದ್ರೇನು. ಅಮ್ಮ ನಾಳೆ ಇಲ್ಲಿ ನಾವು ಕಣ್ಣ ಮುಚ್ಚಲೆ ಆಡ್ಬೋದು. ಅಮ್ಮ ಹಂಗಿಲ್ ಮರ ಇದೆಯಲ್ಲ ಹಿಂದೆ, ಆ ಮರಕ್ಕೆ ಒಂದು ಜೋಕಾಲಿ ಕಟ್ಕೊಡಮ್ಮ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಜೋಕಾಲಿ ಆಡ್ತೀವಿ. ಅಮ್ಮ ನಾನು ಅಷ್ಟೇ ಜೋಕಾಲಿ ಆಡ್ಬೇಕು. ಅಮ್ಮ ನಾನು ಆಯ್ತು ಆಯ್ತು ಜೋಕಾಲಿ ತಾನೇ, ನಾಳೆ ಕಟ್ಕೊಡ್ತೀವಿ. ಸುಮ್ಮನಿರಿ, ಬಿಗ್ಗಿಯಾಗಿರೋ ಹಗ್ಗ ತಂದ್ಬಿಟ್ಟು ಕಟ್ಕೊಡ್ತೀನಿ. 3 ಜನ ಆಟ ಆಡ್ರಿ ನಿಮ್ ಫ್ರೆಂಡ್ಸ್ ಜೊತೆ. ಕೃಷ್ಣ, ನಿನ್ ಫ್ರೆಂಡ್ಸ್ ಯಾರು ಬರ್ತೀನಿ ಅನ್ಲಿಲ್ವೇನೋ? ಅಮ್ಮ ಅಂದ್ರು, ನನ್ನ ಫ್ರೆಂಡ್ಸ್ ಬರ್ತೀನಿ ಅಂದ್ರು. ನಾನು ಆಯ್ತು ಬರ್ರಿ, ನಮ್ಮನೆ ತುಂಬಾ ಚೆನ್ನಾಗಿದೆ, ಆಟ ಆಡಕ್ಕೆಲ್ಲ ದೊಡ್ಡ ಜಾಗ ಇದೆ, ಮನೇಲಿ ನಮ್ಮ ಅಜ್ಜಿ ಇದಾರೆ, ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಂದೆ. ನನ್ ಮೊಮ್ಮಗಾದ್ರೆ ಮೊಮ್ಮಗ. ಆಯ್ತು ಬಿಡಪ್ಪ ಕೃಷ್ಣ, ಕರ್ಕ ಬರ. ಅದೆಷ್ಟ್ ಜನ ಕರ್ಕಬತ್ತಿ ಕರ್ಕೊಂಬ. ಅಜ್ಜಿ ನಾನ್ ಕರ್ಕ ಬಂದ್ರೆ ಎಲ್ಲರಿಗೂ ಸೇರಿ ಒಂದ್ ಕತೆ ಹೇಳ್ಬೇಕು ಪ್ಲೀಸ್. ಕತೆಯಾ? ಆಯ್ತು ಬಿಡ, ಹೇಳೋಣ. ಕರ್ಕಬ ಹುಡುಗರ್ನ, ಕತೆ ಹೇಳ್ತೀನಿ, ಒಳ್ಳೆ ಕತೆ ಹೇಳ್ತೀನಿ ನಿಮ್ಗೆ. ಆಯ್ತತ್ತಿ, ನಿಮ್ ಕತೆ ಅಂದ್ರೆ ನಮಗ್ ತುಂಬಾ ಇಷ್ಟ, ಹೊತ್ತೋಗದೆ ಗೊತ್ತಾಗಲ್ಲ. ಅಜ್ಜಿ ನಮ್ಗೂ ಅಷ್ಟೇ ಕತೆ ಹೇಳ್ಬೇಕು. ಆಯ್ತು ಹೇಳವ, ಕತೆ ಹೇಳೋಣ. ಕತೆನೂ ಹೇಳೋಣ, ನಾಳೆಕ್ ಆಮೇಲೆ ಚಕ್ಲಿನೂ ಮಾಡ್ಕೊಡ್ತೀನಿ. ಐ ಚಕ್ಲಿನಾ? ಚಕ್ಲಿ ಚಕ್ಲಿ ಅಜ್ಜಿ, ನನಗಂತೂ ಚಕ್ಲಿ ಅಂದ್ರೆ ಪಂಚಪ್ರಾಣ. ಅಜ್ಜಿ ಚಕ್ಲಿ ನೀವು ತುಂಬಾ ಚೆನ್ನಾಗಿ ಮಾಡ್ತೀರಲ್ವಾ? ಎಂತ ಚಕ್ಲಿ ಅಜ್ಜಿ? ಅಕ್ಕಿ ಚಕ್ಲಿ ಕಣವ, ಅಕ್ಕಿ ಚಕ್ಲಿ. ಬೆಳಿಗ್ಗೆಗೆ ನೆನಾಕ್ತೀನಿ, ನೀವು ಸಾಯಂಕಾಲಕ್ಕೆ ಬರ್ತೀರಲ್ಲ, ಅಷ್ಟ ಚೆನ್ನಾಗಿ ನೆನ್ಕೊಂಡಿರ್ತದೆ. ಆಗ ಬಿಸಿ ಬಿಸಿಯಾಗಿ ಚಕ್ಲಿ ಕರ್ಕೊಡ್ತೀನಿ, ಇಲ್ಲೇ ಆಚೆಗಡೆನೆ. ಆಯ್ತಜ್ಜಿ, ನನ್ನ ಫ್ರೆಂಡ್ಸಿಗೆ ಹೇಳ್ತೀನಿ ನಮ್ಮ ಅಜ್ಜಿ ಚಕ್ಲಿ ಮಾಡ್ತಾರೆ ಅಂತ. ಆಯ್ತವ, ಕರ್ಕೊಬಾ. ಎಷ್ಟು ಜನ ಬರ್ತಾರೆ? ಅಜ್ಜಿ ನನ್ನ ಫ್ರೆಂಡ್ಸು ಒಬ್ಳು ಬರ್ತಾಳೆ ಅಷ್ಟೇ, ಇನ್ಯಾರು ಬರಲ್ಲ. ಮಹಾ ನಿಮ್ ಫ್ರೆಂಡ್ಸು? ಅಜ್ಜಿ ನನ್ನ ಫ್ರೆಂಡ್ಸ್ ಇಬ್ರು. 3 ಜನ. ಅಜ್ಜಿ ನನ್ನ ಫ್ರೆಂಡ್ಸ್ ಇಬ್ರು. ಒಟ್ಟು ಎಷ್ಟು ಜನ ಆದ್ರು? 5 ಜನ ಹುಡುಗರು, ನೀವು 3 ಜನ, 6, 7, 8, ನಾನು ಜಯ 9, 10. ನೋಡು ಕರೆಕ್ಟಾಗಿ 10 ಜನ. 10 ಜನಕ್ಕೆ ಚಕ್ಲಿ ಮಾಡ್ಬಿಡೋದೆ ಅಜ್ಜಿ ನಾಳಿಕೆ. ನನ್ನ ಮುದ್ದೆ ಅಜ್ಜಿ. ಅಮ್ಮ ನಿಮ್ಮ ಪ್ರೀತಿ ನಮ್ಮ ಮೊಮ್ಮಕ್ಕಳ ಮೇಲೆ ಸದಾ ಹೀಗೆ ಇರ್ಲಮ್ಮ. ನಿಮ್ಮ ಮಾತನ್ನು ಕೇಳ್ತಿದ್ರೆ ಕೇಳ್ತಾನೆ ಇರ್ಬೇಕನ್ಸುತ್ತಮ್ಮ. ಅಲ್ಲ, ನನಗೆ ಕೇಳಬೇಕು ಅನ್ಸಿದ್ರೆ ಮಕ್ಳಿಗಿನ್ನೇನೋ. ಅದಕ್ಕೆ ನನ್ನ ಮಕ್ಕಳು ನಿಮ್ಮನ್ನು ಅಷ್ಟು ಇಷ್ಟಪಡೋದು. ಮಕ್ಕಳಿಗೆ ಪ್ರೀತಿ ಕೊಡ್ಬೇಕವ. ಅಜ್ಜಿ ಅಂದರೆ ಸುಮ್ಮನೆನ ಹೇಳೋ, ತಾಯಿ ಪ್ರೀತಿ ಇದ್ದಿದ್ದೆ, ಆದರೆ ಅಜ್ಜಿ ಪ್ರೀತಿ ಇದೆಯಲ್ಲ ಅದಕ್ಕೂ ಹೆಚ್ಚು. ಅನುಭವ ನಂದು. ನಾನು ಯಾವ ಮಕ್ಕಳನ್ನು ಸಾಕಿಲ್ಲ, ಆದರೆ ಅಜ್ಜಿ ಪ್ರೀತಿ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀನಿ. ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರೀತಿ ಕೊಡ್ತೀನಿ ಕಣವ. ನಾನು ಹೋದ್ಮೇಲೂ ನನ್ನ ನೆನ್ಸ್ಕೋಬೇಕು, ಅದೇ ನಾನು ಬಿಟ್ಟೋಗೋದು. ಹೌದಲ್ಲ ಫ್ರೆಂಡ್ಸ್, ಅಜ್ಜಿ ಪ್ರೀತಿ ಹೀಗೆ ಇರುತ್ತೆ. ಮತ್ತೆ ಇವತ್ತಿನ ಎಪಿಸೋಡ್ ಹೇಗಿತ್ತು ಕಮೆಂಟ್ಸ್ ಮಾಡಿ. ಮತ್ತೆ ಸಿಗ್ತೀನಿ ಇವತ್ತೇ. ಪ್ಲೀಸ್ ಸಪೋರ್ಟ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಜಯಕನ್ನ ಸಂಸಾರ ಕತೆಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ. ಎಲ್ಲರಿಗೂ ಬಾಯ್.